ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಎಸಗಿರುವುದು ಬಯಲಿಗೆ ಬಂದ ನಂತರ ಈ ಒಂದು ಅಕ್ರಮದ ವಿರುದ್ಧ ವಿಪಕ್ಷಗಳಿಂದಲೂ ಕೂಡ ಭಾರೀ ಪ್ರತಿಭಟನೆಗಳಾಗ್ತಾ ಇದೆ. ಟ್ವೀಟ್ ಮಾಡೋದ್ರ ಮುಖಾಂತರ ರಾಹುಲ್ ಗಾಂಧಿ ಅವರು ಕಿಡಿಕಾರ್ತಾ ಇದ್ದಾರೆ ಮೋದಿ ವಿರುದ್ಧ. ಪೇಪರ್ ಲೀಕ್ ಸತ್ಯವನ್ನ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ರಾಹುಲ್ ಕಿಡಿಕಾರ್ತಾ ಇದ್ದಾರೆ. ಮೆಟ್ರೋ, ರಸ್ತೆ, ಇಂಟರ್ನೆಟ್ ಬಂದ್ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಕ್ಕು ಕೇಳಿದ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀಟ್ ಪಾರದರ್ಶಕತೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ನೀಟ್ ಅಕ್ರಮ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಾಕ್ರೋಚ್ ಬಿಗಿಪಟ್ಟನ್ನ ಹಿಡಿದಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟು ಹೊರ ನಡಿಬೇಕು ಅಂತ ಕೂಡ ಹೇಳ್ತಾ ಇದೆ. ಮತ್ತೊಂದು ಕಡೆ ನೋಡಿ, ವಿಪಕ್ಷ ನಾಯಕರು ಕೂಡ ಮೋದಿ ಕ್ಷಮೆಯನ್ನ ಕೇಳಬೇಕು, ವಿದ್ಯಾರ್ಥಿಗಳ ಮೇಲೆ ಏನು ದೌರ್ಜನ್ಯ ಆಗಿದೆ ಅದು ಸಮಂಜಸವಲ್ಲ, ನೀಟ್ ಪರೀಕ್ಷಾ ವೈಫಲ್ಯದ ಹೊಣೆಯನ್ನ ಹೊತ್ತು ಪ್ರಧಾನ್ ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಮೋದಿ ಕ್ಷಮೆ ಕೇಳಬೇಕು, ಅಲ್ಲಿಯವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ, ನಾವು ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಟ್ವೀಟ್ ಕೂಡ ಮಾಡಿದ್ದಾರೆ. ನೋಡಿ, ಪ್ರತಿಭಟನೆಗೆ ಹೋಗದಂತೆ ದಿಲ್ಲಿ ವಿವಿ ಹಾಗೂ ಮತ್ತೆ ಜೆಎನ್ಗಳು ವಿದ್ಯಾರ್ಥಿಗಳಿಗೆ ನಿರ್ಬಂಧಕ್ಕೂ ಕೂಡ ಹೇರಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಇಂಥ ಆದೇಶವನ್ನು ಹೊರಡಿಸೋದಕ್ಕೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಪ್ರತಿಭಟನೆಯ ಹಕ್ಕು ವಿದ್ಯಾರ್ಥಿಗಳಿಗೆ ಇದ್ದೇ ಇದೆ. ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುವಂತಹ ಹಕ್ಕಿಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಸಿ ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೀಟ್ ಪರೀಕ್ಷಾ ವೈಫಲ್ಯದ ಹೊಣೆಯನ್ನ ಹೊತ್ತು ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟು ಹೊರನಡಿಬೇಕು, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆಯನ್ನ ಯಾಚಿಸಬೇಕು ಬಹಿರಂಗವಾಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀಟ್ ಪಾರದರ್ಶಕತೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನೋ ಈಗಾಗಲೇ ಘೋಷಣೆ ಮಾಡಿದೆ, 10 ಕೋಟಿ ದಂಡವನ್ನು ವಿಧಿಸ್ತೀವಿ ಅಂತ ಹೇಳಿ, ಜೈಲು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದ್ಯಾವುದಕ್ಕೂ ಕೂಡ ವಿಪಕ್ಷಗಳು ಕಿವಿ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕೇಳುವಂತಹ ಹಕ್ಕಿದೆ, ಆ ಹಕ್ಕನ್ನು ಕಿತ್ಕೊಳ್ಳುವಂತಹ ಕೆಲಸ ಮಾಡಬಾರ್ದು. ಆ ಹಕ್ಕು ಕಿತ್ಕೊಳ್ಳೋದಕ್ಕೆ ನೀವ್ಯಾರು? ಸಂವಿಧಾನ ಏನು ಹೇಳುತ್ತೆ ಅದನ್ನು ನೀವು ಮರೆತು ಬಿಟ್ರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪೇಪರ್ ಲೀಕ್ ಸತ್ಯವನ್ನ ಮುಚ್ಚಿಡೋದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಲೀಕ್ ಆಗಿರೋದು ಸತ್ಯ. ಕಳೆದ 3 ವರ್ಷಗಳಿಂದಲೂ ಕಳೆದ 5 ವರ್ಷಗಳಿಂದಲೂ 3 ಬಾರಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇದಕ್ಕೆ ಯಾರು ಹೊಣೆ? ಒಂದ್ಸಲ ಏನೋ ಲೀಕ್ ಆದ್ರೆ ಹೋಗ್ಲಿ ಬಿಡು ಅಂತ ಹೇಳಿ ಯಾವುದೋ ಒಂದು ನೀವು ರೀಸನ್ ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು ವಿದ್ಯಾರ್ಥಿಗಳು. 3 ಬಾರಿ ಲೀಕ್ ಮಾಡಿದಿರಿ, ಅಲ್ಲಿವರೆಗೂ ಏನು ಮಾಡ್ತಾ ಇದ್ರಿ? ಲೀಕ್ ಆಗುವವರೆಗೂ ಏನು ಮಾಡ್ತಾ ಇದ್ರು? ನಿಮ್ಮದೇ ಸರ್ಕಾರ ಇರುವಂಥದ್ದು, ನೀವೇ ಜವಾಬ್ದಾರಿಯನ್ನು ಹೊರಬೇಕು. ಹಾಗಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಮೆಟ್ರೋವನ್ನು ನೀವು ಬಂದ್ ಮಾಡಿದ್ದೀರಿ, ಕಳೆದ 18 ಗಂಟೆಗಳಿಂದಲೂ ಕೂಡ ಬಂದ್ ಮಾಡಿದ್ದೀರಿ. ಮುಂದಿನ 18 ಗಂಟೆಗಳ ಕಾಲವೂ ಕೂಡ ಮೆಟ್ರೋ ಸೇವೆ ಸ್ಥಗಿತವಾಗಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದೀರಿ. ರಸ್ತೆಯನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡಿದ್ದೀರಿ. ಇದರ ಜೊತೆಗೆ ಇಂಟರ್ನೆಟ್ ಸೇವೆಯನ್ನು ಕೂಡ ಬಂದ್ ಕೂಡ ಮಾಡಲಾಗಿದೆ. ನೋಡಿ, ಏನಾಗ್ತಾ ಇದೆ ಅಂತ ಹೇಳಿ ಲೈವ್ ಹೋಗ್ತಾರೆ. ಸಮಸ್ಯೆಗಳು ಏನಾಗ್ತಾ ಇದೆ, ಯಾರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಸ್ಟೂಡೆಂಟ್ಸ್ಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ, ಪೊಲೀಸ್ನವರು ವಿದ್ಯಾರ್ಥಿಗಳ ಜೊತೆ ಹೇಗೆ ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಲೈವ್ ಮಾಡ್ತಾರೆ ಕೆಲವರು. ಹಾಗಾಗಿ ಆ ಲೈವ್ ಸೇವೆ ಇರಬಾರ್ದು ಅಂತ ಹೇಳಿ ಒಂದಿಷ್ಟು ನಿರ್ಬಂಧವನ್ನ ಹೇರುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಇಂಟರ್ನೆಟ್ ಸೇವೆ ಇದ್ರೆ ತಾನೇ ಎಲ್ಲವನ್ನೂ ಕೂಡ ಲೀಕ್ ಮಾಡೋದು ಅಂತ ಹೇಳಿ ಅದಕ್ಕೆ ಇಂಟರ್ನೆಟ್ ಸೇವೆಯನ್ನೇ ಬಂದ್ ಮಾಡಿರೋದಕ್ಕೆ ಇದೀಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಕ್ಕು ಕೇಳಿದ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ? ನೀಟ್ ಪಾರದರ್ಶಕತೆಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮೋದಿ ಕ್ಷಮೆ ಕೇಳಬೇಕು ಅಂತ ಹೇಳಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ.